ನಮಸ್ಕಾರ. ಆ, ನಾವೀಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ, ಗೋಲ್ಡು, ಆಮೇಲೆ ಬಿಟ್ಕಾಯಿನು ಯಾವ ತರ ನೆಕ್ಸ್ಟ್ ವರ್ಕಿಂಗ್ ಡೇಗೆ ಅಂದ್ರೆ ನಾಳೆಗೆ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡೋಣ. ಆ, ಇದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಒಂದು 4-5 ಆಪ್ಷನ್ಸ್ ಇದೆ. ನಾನು ಯಾವ್ದು ಲಾಸ್ಟ್ ಆಪ್ಷನ್ ಅಂತ ತಿಳ್ಕೊಂಡಿದ್ಯೋ ಅದೇ ಆಗ್ತಾ ಇದೆ. ಈಗ ನೋಡಿ, ಈಗ ನಾನು ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ. ಆ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಮ್ದು ಇವತ್ತಿಗಿತ್ತು. ಈ ಟ್ರೆಂಡ್ ಲೈನ್ ಮೇಲೆನೆ ಮಾರ್ಕೆಟ್ ಓಪನ್ ಆಗುತ್ತೆ, ಆಮೇಲೆ ನಮ್ದು ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ತೀವಿ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಇದು ಇನ್ನು ಆ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗೇ ಇಲ್ಲ ಬುಲ್ಲಿಶ್ ಅಲ್ಲಿ. ಓಕೆ, ಈ ಟ್ರೆಂಡ್ ಲೈನ್ ಜೊತೆಗೇನೆ ಇದು ಟ್ರೇಡ್ ಮಾಡ್ತಾ ಇದೆ. ಆಮೇಲೆ ಮತ್ತೊಂದು ನೋಡಿ, ಈ ಟ್ರೆಂಡ್ ಲೈನ್ ಅಕ್ಕಪಕ್ಕ ಎಲ್ಲವೂ ಸಹ ಬೀರಿಶ್ ಕ್ಯಾಂಡಲ್ ಪ್ಯಾಟರ್ನ್ಸ್ ಇದಾವೆ. ಓಕೆ, ಸೊ ಹಾಗಿದ್ದಾಗ ನಮಗೊಂದು ಎಲ್ಲೋ ಒಂದು ಡೌಟ್ ಬರುತ್ತೆ. ಸೊ ಇದು ನಮ್ದು ಎರಡನೇ ಎಕ್ಸ್ ಆಗಿ ಮತ್ತೆ ಜಡ್ಡಿನ ಕೆಳಗಡೆ ಬರುತ್ತೇನೋ ಅಂತ ಒಂದು ಡೌಟ್ ಬರುತ್ತೆ. ಓಕೆ, ಬಟ್ ಆತರ ಆಗ್ಬಹುದಾ ಇಲ್ಲ ಅನ್ನೋದ್ರ ಪಾಸಿಬಿಲಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡುವ. ಓಕೆ, ಏನಾಗುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗಲ್ಲ, ಬಟ್ ಆಪ್ಷನ್ಸ್ ಪಾಸಿಬಿಲಿಟೀಸ್ ನ ನಾವು ಡಿಸ್ಕಸ್ ಮಾಡಬಹುದು. ಓಕೆ, ಈಗ ನೋಡಿ, ಇದು ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಬೇಕು ಅಂತ ಕನ್ಫರ್ಮೇಶನ್ ಸಿಗೋದು ನಮಗೆ ಯಾವಾಗ, ಈ ಲಾಸ್ಟ್ ಲೆಗ್ದು ಟಾಪ್ ಟು ಬಾಟಮ್ 61.8% ಟಚ್ ಆಗಬೇಕು. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ. ಬಟ್ ನಾವ್ ಏನ್ ಮಾಡಿದ್ದೀವಿ ಅಂತಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಆಮೇಲೆ ಇದು ಟಚ್ ಆಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ ಅಂತ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ. ಬಟ್ ಆತರ ಆಗ್ಲೇ ಇಲ್ಲ. ನಮ್ 61.8% ಸಹ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಲಿಲ್ಲ ಇವತ್ತು. ಸೊ ಇವತ್ತು ಇದೇ ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆಯ್ತು. ಸೊ ಹಾಗಿದ್ದಾಗ ಈಗ ನೆಕ್ಸ್ಟ್ ಏನಾಗಬಹುದು? ಸೊ ಈಗ ಒಂದು ಈ ವೇವ್ ಟಚ್ ಆಗಿ ಮೇಲ್ಗಡೆ 61.8% ಇಂದ ಮೇಲ್ಗಡೆ ಹೋಗಿ ಅಂದ್ರೆ ಒಂದು ಕಾನ್ಫಿಡೆನ್ಸ್. ಬಟ್ ಆಕ್ಚುಲಿ ನಿಮಗೆ ಕನ್ಫರ್ಮ್ಡ್ ಇದು ಇಂಪಲ್ಸ್ ಅಂತ ಯಾವಾಗ ಗೊತ್ತಾಗೋದು ಗೊತ್ತಾ? ಇದು ಎಕ್ಸ್ ಇದೆಯಲ್ವಾ, ಈ ಎಕ್ಸ್ ಬ್ರೀಚ್ ಆಗಬೇಕು ಅಂದ್ರೆ 81.2% ಇಂದ ಮೇಲ್ಗಡೆ ಹೋಗ್ಬೇಕು. ಅಂದ್ರೆ 26,204 ಇಂದ ಮೇಲ್ಗಡೆ ಹೋದ್ರೆ ಮಾತ್ರ ನಮಗೆ ಇದು ಫಾರ್ಮ್ ಆಗ್ತಾ ಇರೋದು ಎಕ್ಸ್ ಅಲ್ಲ, ಇದು ಇಂಪಲ್ಸೆ ಅಂದ್ರೆ ವೇವ್ 1 ಅಂತಾನೆ ನಮಗೊಂದು ಕನ್ಫರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿವರೆಗೂ ನಮಗೆ ಇದು 61.8 ಬ್ರೀಚ್ ಆಗಿಲ್ಲ. ಆಮೇಲೆ ನಿಮಗೆ ಈಗ ಮತ್ತೊಂದು ನೋಡಿದ್ರೆ, ಇದು ಬ್ರೇಕ್ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಅಂತ ಸ್ವಲ್ಪ ನೋಡಿದ್ರೆ, ಇನ್ನು ಸ್ವಲ್ಪ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ಓಕೆ, ಸೊ ನಿನ್ನೆ ನಾವು ಒಂದು ಸ್ವಲ್ಪ ಕೌಂಟಿಂಗು ತಪ್ಪಾಗಿಬಿಟ್ಟಿತ್ತು. ನಾವು 1 2 ಇದನ್ನ 3 4 ಮಾಡ್ಕೊಂಡು ಇದು 5 ಇಲ್ಲಿಗೆ ಮುಗಿದಿದೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ 5 ಇಲ್ಲಿ ಮುಗಿದು ಈ ಕ್ಯಾಂಡಲ್ಗೆ ಮುಗಿದಿದೆ ಅಂತ ತಿಳ್ಕೊಂಡಿದ್ವಿ. ಬಟ್ ಯಾವತ್ತಿವತ್ತು ಈ ಗ್ಯಾಪ್ ಫಿಲ್ ಅಪ್ ಆಯ್ತಲ್ವಾ ಇದು, ಸೊ ಅವಾಗ ನಮ್ಗೆ ಕನ್ಫರ್ಮ್ ಆಯ್ತು ಇದು ವೇವ್ 3 ಅಲ್ಲ, ಇದು ಸಮಥಿಂಗ್ ಡಿಫರೆಂಟ್ ಇದೆ ಅಂತ. ಸೊ ಈಗ ಇದನ್ನೇ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಏನಾಗ್ಬೋದು ಅಂತ ನೋಡೋಣ. ಸ್ವಲ್ಪ ನಾವು ನಿನ್ನೆ ಏನ್ ಮಾಡಿದ್ವಿ, 3 4 ಇದನ್ನ 1 2 ಮಾಡ್ಕೊಂಡು ಇದು 3 4 ಮಾಡಿಬಿಟ್ಟಿದೀವಿ. ಓಕೆ, ಬಟ್ ಇದು ಆಕ್ಚುಲಿ ಅಲ್ಲ. ಇದು ಏನಾಯ್ತು ಅಂತಂದ್ರೆ, ಯಾಕೆ 3 ತಿಳ್ಕೊಂಡಿದೀವಲ್ವಾ, ಅದು ಫೇಲ್ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಥರ್ಡ್ ವೇವ್ ಇದ್ದಿದ್ರೆ ಈ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಯಾವತ್ತು ಫಿಲ್ ಅಪ್ ಆಗಲ್ಲ ಥರ್ಡ್ ವೇವ್ ಅಲ್ಲಿ. ಇದು ನೋಡಿ, ಈ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಫಿಲ್ ಅಪ್ ಆಗಲ್ಲ ಥರ್ಡ್ ವೇವ್ ಅಲ್ಲಿ, ಥರ್ಡ್ ವೇವ್ ಇದ್ದಿದ್ರೆ. ಬಟ್ ಇದು ಥರ್ಡ್ ವೇವ್ ಅಲ್ಲ, ಯಾಕಂದ್ರೆ ಗ್ಯಾಪ್ ಇಲ್ಲಿ ಫಿಲ್ ಅಪ್ ಆಯ್ತು ಇವತ್ತು, ಮತ್ತೆ ಕೆಳಗಡೆ ಬಂತಲ್ವಾ. ಇವತ್ತು ಯಾವಾಗ ಮಾರ್ಕೆಟ್ ಕೆಳಗಡೆ ಬಂದು ಈ ಗ್ಯಾಪ್ ಫಿಲ್ ಅಪ್ ಮಾಡ್ತಲ್ವಾ, ಅವಾಗ ನಾನು ಮತ್ತೆ ನಂದು ಕೌಂಟಿಂಗ್ ನ ಚೇಂಜ್ ಮಾಡಿದೆ. ಓಕೆ, ಈಗ ಕೌಂಟಿಂಗ್ ಯಾವ ತರ ಆಗುತ್ತೆ ಅಂತಂದ್ರೆ, 0 1 2 3 4 ಇದು 5 ಇಲ್ಲಿಗೆ ನಿಮ್ದು ಮುಗೀತು. ಓಕೆ, ಆಮೇಲೆ ಇದು ನೋಡಿ, ನಿಮಗೆ ಈ ವೇವ್ ಏನಿದೆಯಲ್ವಾ, ಇದು 111% ಇದೆ, 127% ಹೋಗೇ ಇಲ್ಲ. ಅದಕ್ಕಾಗಿ ಇದು ಏನಾಗುತ್ತೆ ಅಂತಂದ್ರೆ 0 A B ಇದು
ಸಿ ಆಗುತ್ತೆ. ಓಕೆ, ಸೊ ಸಿ ಆಗಿ 1 2 3 4 5 ಮತ್ತೆ ಇದು ಮತ್ತೆ ಇದು ಈ ತರದ್ದು ಇಂಪಲ್ಸ್ ಆಗಿ ನಾಳೆಗೆ ಬ್ರೇಕ್ ಮೇಲ್ಗಡೆ ಬ್ರೇಕ್ ಡೌನ್ ಹೋಗ್ಬೋದು. ಒಂದು ನಿಮಿಷ ಇದನ್ನು ಮತ್ತೆ. ಓಕೆ, ಸೊ ಇಲ್ಲಿಗೆ ಸಿ ನಮ್ದು ಮುಗಿದಿದೆ ಅಂತಾನೆ ಟೈಮ್ ಬೀಯಿಂಗ್ ಕನ್ಸಿಡರ್ ಮಾಡುವ. ಓಕೆ, ಬಟ್ ಏನಾಗೋ ಚಾನ್ಸಸ್ ಇರುತ್ತೆ ಅಂತಂದ್ರೆ ಇದು ನೋಡಿ, ಈ ತರದ್ದು ಮತ್ತೆ ಈ ತರದ್ದು ನೋಡಿದ್ರೆ, ಸೊ ಇದು 81.2% ಆಲ್ ಸರೌಂಡಿಂಗ್ ಇದು ಇದಾಗ್ತಾ ಇದೆ, ಟ್ರೇಡ್ ಮಾಡ್ತಾ ಇದೆ. ಆಮೇಲೆ ಟ್ರೆಂಡ್ ಲೈನ್ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇದೆ ಇದು. ಸೊ ಇದು ನಮಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇಡ್ತಾ ಇದೆ. ಓಕೆ, ಸೊ ಒಂದು ವೇಳೆ ಇದು ನಮ್ದು ವೇವ್ 1, ಇದು ವೇವ್ 2 ಇಲ್ಲಿಗೆ ಮುಗಿದು 3 ಸ್ಟಾರ್ಟ್ ಆದ್ರೆ ನಾಳೆ ಮತ್ತೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಒಂದು ಚಾನ್ಸಸ್ ಪ್ರೊಬಬಿಲಿಟಿ ಒಂದು. ಎರಡನೇದು ಇದೇ ಎಕ್ಸ್ ಆಗಿ ನಮ್ದು ಮುಗಿದಾದ್ರೆ ವಾಯ್ಗೆ ಮತ್ತೆ ಕೆಳಗಡೆ ಬರುತ್ತೆ. ಇದು ಎಕ್ಸ್ ವಾಯ್ ಎಕ್ಸ್ ಆದ್ರೆ ಜಡ್ಡಿಗೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಈಗ ಮತ್ತೊಂದು ಪಾಸಿಬಿಲಿಟಿ ಏನಾಗುತ್ತೆ ಅಂತಂದ್ರೆ, ಈಗ ಇದು ಡಬ್ಲ್ಯೂ, ಓಕೆ, ಇದು 0, ಇದು ಡಬ್ಲ್ಯೂ ಆಗಿ, ಇದು ಎಕ್ಸ್ ಆಗಿ ಮತ್ತೆ ಕೆಳಗಡೆ ವಾಯು ಬರೋ ಚಾನ್ಸಸ್ ಇದ್ದು ಎಕ್ಸ್ ಇಲ್ಲಿ ಒಂದು ವಾಯು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಹೇಗೆ ಅಂತಂದ್ರೆ ನೀವು ಇದನ್ನ ರಿಟ್ರೇಸ್ಮೆಂಟ್ ಹಾಕಿದ್ರೆ, ಸೊ ಇದು 38% ಇಂದ ರಿಟ್ರೇಸ್ ಆಗ್ತಾ ಇದೆ. ಓಕೆ, ಸೊ ಇದು ನಮಗೆ 61% ವರೆಗೂ ಬರಬಹುದು. ಸೊ ಇದು ಎ ಬಿ ಸಿ ಡಬ್ಲ್ಯೂ ಮುಗಿದು ಇದು ಎಕ್ಸ್ ಸ್ಪೀಡ್ ಅಲ್ಲಿ ಇದೆ. ಓಕೆ, ಸೊ ಸಿ ಸ್ಪೀಡ್ ಅಲ್ಲಿ ಇರೋದ್ರಿಂದ ಮತ್ತೆ ರಿವರ್ಸಲ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ವಾಯ್ಗೆ ಇಲ್ಲಿ ಎಲ್ಲೂ ಮುಗಿದು ಇದಾಗಬಹುದು, ಮತ್ತೆ ಮೇಲ್ಗಡೆ ಹೋಗ್ಬೋದು. ಇಲ್ಲ ನಾಳೆಗಿನೇ ಇಲ್ಲಿಗಿನೇ ಇದೇ ಮುಗಿದು ಹೋಗಿ ಇಲ್ಲಿಂದನೇ ನಿಮ್ಗೆ ಇದು 1 ಆಮೇಲೆ ಇದು 2 ಆಗಿ 3 ಮತ್ತೆ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗ್ಬಹುದು. ಒಂದು ಆಪ್ಷನ್ಸ್. ನೀವು ಆಮೇಲೆ ಇದನ್ನೇ ಸ್ವಲ್ಪ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ, ಸೊ ಇದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಒಂದು ಪಾಸಿಬಿಲಿಟಿ ಗೊತ್ತಾಯ್ತು ಈಗ. ಓಕೆ, ಸೊ ಇದು ಎಕ್ಸ್ ಆಗಿರೋದ್ರಿಂದ ಏನಾಗುತ್ತೆ, 1 2 ಇದು 3 ಮೂವಲ್ಲೂ ಎಕ್ಸ್ ಮುಗಿಯುತ್ತೆ. ಓಕೆ, ಸೊ 1 2 3 ಇಲ್ಲಿಗೆಲ್ಲೋ 61%ಗೆ ನಿಮ್ಗೆ ಇಲ್ಲ ಇತ್ತ ಕೆಳಗಡೆ ಎಲ್ಲಾದ್ರೂ 3 ಮೂವ್ ಮುಗಿದು ಎಕ್ಸ್ ಮುಗಿದು ಮತ್ತೆ ವಾಯ್ಗೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ನಮಗೆ ಮಾರ್ಕೆಟ್ ಈಗ ಅಪ್ಸೈಡ್ ಇಂಪಲ್ಸ್ ಮೂವ್ ಅಲ್ಲೇ ಕನ್ಫರ್ಮ್ ಇದೆ ಅಂತ ಕನ್ಫರ್ಮೇಶನ್ ಕೊಡೋದು ನಮಗೀಗ ಈ ಪಾಯಿಂಟ್. ಓಕೆ, ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. 26,204 ಏನಾದ್ರೂ ದಾಟಿದ್ರೆ ಮಾರ್ಕೆಟ್ ಅಪ್ಸೈಡ್ ಇರುತ್ತೆ, ಇಲ್ಲಾದ್ರೆ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಈ ಟ್ರೆಂಡ್ ಲೈನ್ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದೆ, ಈ ಟ್ರೆಂಡ್ ಲೈನ್ ಮಾತ್ರ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದೆ. ಓಕೆ, ಸೊ ಇದು ಓವರ್ ಆಲ್ ನಿಫ್ಟಿದು ಪ್ರಿಡಿಕ್ಷನ್. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀವಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ನಾನೀಗ ಇದನ್ನ 1 2 ಅಂತ ಮಾಡಿ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಈ ಟ್ರೆಂಡ್ ಈಗ 0 to 2 ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ, ಸೊ ಇದರದ್ದು ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ ಇಲ್ಲಿ 1 ಟಾಪ್ 1ಗೆ ಬರುತ್ತೆ, ವೇವ್ 1 ಟಾಪಿಗೆ ಬರುತ್ತೆ. ಈ ವೇವ್ ಈ ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ ಮೇಲ್ಗಡೆ ಇರೋದ್ರಿಂದ ಈ ಸಬಾರ್ಡಿನೇಟ್ ವೇವ್ 2ದು ಇದು ಎಕ್ಸ್ಟೆನ್ಷನ್ ಇರುತ್ತೆ. ಓಕೆ, ಸೊ ಈ ಕಲರ್ ನೋಡಿ, ಈ ಕಲರ್ದು ಇದು 3 ಇದೆಯಲ್ವಾ, ಇದು ಎಲ್ಲ ಪಾರ್ಟ್ ಆಫ್ 3 ಇದು ಎಲ್ಲ. ಓಕೆ, ಸೊ ಈಗ ನಾನು ಅದನ್ನ ಅಷ್ಟೇ ಈಗ ಕೌಂಟಿಂಗ್ ಮಾಡ್ತಾ ಇರೋದು. ಓಕೆ, ಸೊ ಇದನ್ನ ಎಕ್ಸ್ಟೆನ್ಷನ್ ಅಲ್ಲಿ ನಾನು ಇದು ಮಾಡಿದ್ರೆ ಇದು 1 2 3 ಇಲ್ಲಿ ಆಗುತ್ತೆ. ಯಾಕೆಂದ್ರೆ ಈ ಟ್ರೆಂಡ್ ಲೈನ್ ಈಗ ಬ್ರೇಕ್ ಆಗ್ಬಿಡ್ತು ಈಗ. ಸೊ ಇದು 3 ಆಯ್ತು, ಇಲ್ಲಿ 4 ಆಯ್ತು ನಮ್ದು. ಸೊ ಹಾಗಿದ್ದಾಗ ಏನಾಗುತ್ತೆ,
ನಮ್ದು ವೇವ್ ಇದು ಲೀಡಿಂಗ್ ಡಯಾಗ್ನಲ್ ಫಾರ್ಮ್ ಆಗುತ್ತೆ, ಯಾಕಂದ್ರೆ 61% ಇದೆ, 100% ಇಲ್ಲ. ಓಕೆ, ಸೊ 161 ಇಲ್ಲ, ಸೊ ಇದು ಲೀಡಿಂಗ್ ಡಯಾಗ್ನಲ್ ಆಗುತ್ತೆ. ಸೊ ಇದನ್ನ ನೀವು ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ 50% ವರೆಗೂ ಡ್ರಾಪ್ ಆಗ್ಬೋದು. ಇಲ್ಲಿಂದ ಮ್ಯಾಕ್ಸಿಮಮ್ 50% ವರೆಗೂ ಡ್ರಾಪ್ ಆಗ್ಬೋದು. ಅದು ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅಂದ್ರೆ ನಿಮ್ದು ಈ ವೇವ್ 2 ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೇವ್ 2 ನಮ್ದು ರೇಷಿಯೋ ನೋಡಿದ್ರೆ ಓಕೆ, ಸೊ ಇದು ನಿಮಗೆ 2.53% ಇದೆ. ಸೊ ಇದನ್ನೀಗ 2.53 ವರೆಗೂ ಬರಮ್ಮ. 2.53. ಸೊ 2.53 ಹಿಡಿದ್ರು, ಸೊ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಅಂದ್ರೆ 58,556 58,556. ಸೊ ಅಟ್ ಲೀಸ್ಟ್ ಅದಿಲ್ಲ ಆದ್ರೂ ಸಹ ಈ 23% ಮತ್ತೆ ಟಚ್ ಮಾಡುತ್ತೆ. ಇನ್ನೂ ಟಚ್ ಆಗಿಲ್ಲ 23% ಕರೆಕ್ಟ್ ಆಗಿ. ಓಕೆ, ಸೊ ಈ 23% ವರೆಗೂ ಮತ್ತೆ ಬರೋ ಚಾನ್ಸಸ್ ಇದೆ. ಆಮೇಲೆ ನೀವು ಮತ್ತೆ ನೋಡಿ ಇಲ್ಲಿ ಮತ್ತೆ ಇಲ್ಲಿಯೂ ಸಹ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಾ ಇದೆ. ಇದು ಮತ್ತೆ ಇಲ್ಲಿ ಅದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಮಿನಿಟ್ಸ್ ಟೈಮ್ ಫ್ರೇಮ್ ಇಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇದು ನಿಫ್ಟಿ ತರಾನೇ ಇಲ್ಲಿಯೂ ಸಹ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಮತ್ತೆ ಇಲ್ಲಿ ಜಡ್ ಕೆಳಗಡೆ ಬರಬಹುದು. ಇಲ್ಲ 1 2 3 4 5 ಇಲ್ಲಿ ಮುಗಿದು ಇದೇ ನಮ್ದು 3 ಇಲ್ಲಿಗೆ 4 ಮುಗಿದು ಮತ್ತೆ 5 ಸ್ಟಾರ್ಟ್ ಆಗಬಹುದು. ಓಕೆ, ಇಲ್ಲ 4 ಮತ್ತೆ ಇಲ್ಲಿ ಕೆಳಗಡೆ ಬರ್ಬೋದು, ಇನ್ನು ಕೆಳಗಡೆ ಬಂದು ಇಲ್ಲಿ ಬರ್ಬೋದು. ಸೊ ಇದು ತುಂಬಾ ಕಾಂಪ್ಲಿಕೇಟೆಡ್ ಇದೆ ಈಗ. ಓಕೆ, ನೋಡಿ ನಾನು ನಿಮ್ಗೆ 1 2 3 ಇದು ಎ ಬಿ ಸಿ ಇದೆ. ಇಲ್ಲಿ ನೋಡಿ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್ ಇಲ್ಲಿ ಕಾಂಪ್ಲೆಕ್ಸ್ ಬಂದೇ ಬರುತ್ತೆ. ನಿಮ್ಗೆ ಹೇಳಿದೆ ಅಲ್ವಾ ಇದ್ರಾಗೆ ಒಂದು ಸಿಂಪಲ್ ಕರೆಕ್ಷನ್ ಇದ್ರೆ ಇನ್ನೊಂದು ಕಾಂಪ್ಲೆಕ್ಸ್ ಕರೆಕ್ಷನ್ ಇರುತ್ತೆ ಅಂತ. ಇಲ್ಲಿ ನೋಡಿ ಇದು 0 ಎ, ಇದು ಬಿ, ಇದು ಸಿ. ಸೊ ಇದು ನಿಮ್ದು ಸಿಂಪಲ್ ಕರೆಕ್ಷನ್ ಇದೆ ಇದು. ಆಯ್ತಾ, 1 2 3 4 5 ಮೂವ್ಸ್ ಇದೆ. ಓಕೆ, 1 2 3 4 5 ಮೂವ್ಸ್. ಓಕೆ, ಸೊ ಇದು ಸಿಂಪಲ್ ಕರೆಕ್ಷನ್ ಆಯ್ತು. ಇದು ಕಾಂಪ್ಲೆಕ್ಸ್ ಇದೆ ನೋಡಿ, ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಮತ್ತೆ ಜಡ್ ಹಿಂಗೆಲ್ಲ ಬರಬಹುದು ಇದು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಅಷ್ಟೇ. ಇಲ್ಲಿಯೂ ಸಹ ಈ ಲೆಗ್ದು 61.8% ಟಚ್ ಆಗಿಲ್ಲ. ಓಕೆ, ನೋಡಿ ಇಲ್ಲಿಂದನೇ ರಿಟರ್ನ್ ಬರ್ತಾ ಇದೆ ಇದು. ಓಕೆ, ಸೊ ಇದು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೂ ಸಹ ನಮ್ದು 59,600 ಮಿನಿಮಮ್ ಟಚ್ ಮಾಡಬೇಕು. ಇದು ಫಸ್ಟ್ ವ್ಯಾಲಿಡೇಷನ್ ಪಾಯಿಂಟ್. ಎರಡನೇ ವ್ಯಾಲಿಡೇಷನ್ ಪಾಯಿಂಟ್ ಅಂತಂದ್ರೆ 81% ಕ್ರಾಸ್ ಆಗಬೇಕು. ಅಂದ್ರೆ ಈ ಎಕ್ಸ್ ಏನಿದೆ ಅಲ್ವಾ, ಈ ಎಕ್ಸ್ ಆಕ್ಚುಲಿ ಆಗುತ್ತೆ. ಈ ಎಕ್ಸ್ ಅಂದ್ರೆ ಈ 59,811 ಇದನ್ನ ದಾಟಿ ಮುಂದೆ ಮಾರ್ಕೆಟ್ ಹೋಗಿ ಸಸ್ಟೈನ್ ಆದ್ರೆ ಬ್ಯಾಂಕ್ ನಿಫ್ಟಿ ಮತ್ತೆ ಇಂಪಲ್ಸ್ ಅಲ್ಲಿ ಎಂಟರ್ ಆಗುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಇದು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಸೇಮ್ ಅದೇ ನಿಫ್ಟಿ ತರನೇ ಇದು ಆಗುತ್ತೆ. ಯಾಕಂತಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ತೀರಾ ಮಾಡೋದು ಬೇಡ. ಯಾಕಂತಂದ್ರೆ ತುಂಬಾ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಾಯ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ರಾಂಗ್ ಕ್ಯಾಲ್ಕುಲೇಷನ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಸೊ ಸಿಂಪಲ್ ಆಗಿ ಒಂದೇ ಇದು ಮಾಡ್ಕೊಂಬಿಡಿ. ಸೊ ನಿಮ್ಗೆ ಇಂಪಲ್ಸ್ ಅಲ್ಲಿ ನೀವು ಲಾಂಗ್ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಹರ್ಡಲ್ ಇರೋದು 61.8. ಓಕೆ, ಇದನ್ನು ಬ್ರೀಚ್ ಆಗಿ ಕ್ರಾಸ್ ಆಗಿ ಮುಂದೆ ಹೋಗ್ಬೇಕು. ಎರಡನೇದಿರೋದು ಇದು 81 ಪಾಯಿಂಟ್. ಸೊ ಇದು ಇಂಪಾರ್ಟೆಂಟ್.
ಸೊ ಇದನ್ನ ಬ್ರೀಚ್ ಆಗಿ ಮುಂದೆ ಹೋದ್ರೇನೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ, ಇಲ್ಲಾದ್ರೆ ಮತ್ತೆ ನಮ್ದು ಮಾರ್ಕೆಟ್ ಕೆಳಗಡೆ ಸೈಡ್ ಜಡ್ಗೆ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಈಗ ಗೋಲ್ಡ್ ಅಲ್ಲಿ ನೋಡುವ ಸ್ವಲ್ಪ. ಓಕೆ, ಇದು ಗೋಲ್ಡ್. ನಾನು ಗೋಲ್ಡ್ ಈಗ 1 hour ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ನಿನ್ನೆ ಒಂದ್ ಸ್ವಲ್ಪ ನಮ್ದು ಕೌಂಟಿಂಗ್ ಮಿಸ್ಟೇಕ್ ಆಗಿತ್ತು, ಅದನ್ನ ಈ ಸಲ ರೆಕ್ಟಿಫೈ ಮಾಡಿದ್ದೀನಿ ಈಗ. ಬಟ್ ಓವರ್ ಆಲ್ ಏನ್ ಚೇಂಜಸ್ ಏನಿಲ್ಲ. ಓಕೆ, ಸೊ ಓನ್ಲಿ ಕೌಂಟಿಂಗ್ ಅಷ್ಟೇ ಚೇಂಜ್ ಆಗಿದೆ, ವ್ಯೂ ಏನ್ ಚೇಂಜ್ ಆಗಿಲ್ಲ. ಸೊ ಇದನ್ನ ನಾನು 1 2 ಇದನ್ನ 3 4 ಮಾಡ್ಕೊಂಡು 5 ಹೋಗಿದೆ ಇದು. ಬಟ್ ಅದು ಹಾಗಲ್ಲ, ಇದು 1 2 ಇದ್ರದ್ದು ಸಬ್ ವ್ಯೂ ಆಗುತ್ತೆ. ಇದೇನ್ 2 ವೈಟ್ ಅಲ್ಲಿ ಇದೆ ಅಲ್ವಾ, ಇದ್ರದ್ದು ಸಬಾರ್ಡಿನೇಟ್ಸ್ ಇವೆಲ್ಲ ಸಬ್ ವ್ಯೂಸ್ ಬರ್ತವೆ, ಈ 3 ವೇವ್ಸ್. ಓಕೆ, ಸೊ ನಾನು ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡು ಇದನ್ನ 1 2 3 4 ಈಗ 5 ಇಲ್ಲಿಗೆ ಮುಗಿದು ಬರುತ್ತೆ. ಸೊ 5 ವೇವ್ ಇಲ್ಲಿಗೆ ಮುಗಿದಿರೋದ್ರಿಂದ ನಾನು ಇದನ್ನ 0, ಇದು ಎ, ಇದು ಬಿ, ಇದು ಸಿ, ಈ ತರ ನಾನು ಕೌಂಟಿಂಗ್ ಮಾಡ್ತಾ ಇದ್ದೀನಿ ಈಗ. ಸೊ ಈಗ ನಿಮ್ದು ವೈಟ್ 3 ಇದೇನಿದೆ ಅಲ್ವಾ, ಇದು ಆಲ್ರೆಡಿ ಮುಗಿದಿದೆ ಈಗ ವೇವ್. ಓಕೆ, ಸೊ ಇದು ಎಷ್ಟು ಪರ್ಸೆಂಟ್ ಇದೆ ಅಂತಂದ್ರೆ, ಸೊ ಆಲ್ಮೋಸ್ಟ್ ಆಲ್ ಮೋರ್ ದೆನ್ 261% ಇದೆ. ಸೊ ನಿಮ್ದು ವೇವ್ 3 ಆಲ್ರೆಡಿ ಮುಗಿದಿದೆ ಈಗ ಇಲ್ಲಿ. ಓಕೆ, ಸೊ ನಿಮ್ದು ವೇವ್ 3 ಇದಕ್ಕೆ ಮುಗಿದಿದೆ. ಸೊ ಇದು ನಾರ್ಮಲ್ ಲೀಡಿ ಟ್ರೆಂಡಿಂಗ್ ಡಯಾಗನಲ್ ಇದೆ. ಸೊ ಈಗ ಇದನ್ನ ಎ, ಇದು ಬಿ, ಈಗ ಸಿ ಕೆಳಗಡೆ ಬರಬೇಕು. ಸೊ ಬಿ ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗುತ್ತೆ? ಸೊ ಬಿ ನಮಗೆ ಮ್ಯಾಕ್ಸಿಮಮ್ 127% ವರೆಗೂ ಹೋಗ್ಬೋದು. ಸೊ ನೀವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಇದು ಎಲ್ಲಿಂದ ರಿವರ್ಸ್ ಆಗುತ್ತೆ ನೋಡ್ಕೊಳ್ಳಿ. ನನಗನ್ಸಿದ ಪ್ರಕಾರ ಇದು ನಿಮ್ಗೆ ಇಲ್ಲಿ ಲೀಡಿಂಗ್ ಎಂಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಬಿದ್ರೆ ಫಾಸ್ಟ್ ಆಗಿ ಬೀಳುತ್ತೆ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಇದನ್ನ, ಗೋಲ್ಡ್ ಮಾತ್ರ. ಯಾಕೆಂದ್ರೆ ವೇವ್ ಸಿ ಸ್ಟಾರ್ಟ್ ಆಗತ್ತೆ ಈಗ. ಸೊ ಇನ್ ಕೇಸ್ ನಮ್ಗೆ ಈಗಿರೋ ಇಲ್ಲಿಂದನೇ ಡೌನ್ ಆಗಿದೆ ಅಂತ ಡೌನ್ ಬಂದ್ರೆ, ಈಗ ಜಸ್ಟ್ ಇಲ್ಲಿಂದ ಡೌನ್ ಅಂತ ಗೊತ್ತೇನೆ ಈಗ. ಬಟ್ ಅಲ್ಲಿ ಡೌನ್ ಆಗಲ್ಲ, ಇನ್ನು ಅಪ್ ಸೈಡ್ ಹೋಗ್ಬೋದು. 1% ವರೆಗೂ ಹೋಗ್ಬೋದು, 127% ವರೆಗೂ ಹೋಗ್ಬೋದು. ಸೊ ಇಲ್ಲಿಂದನೇ ಹೇಳಿದ್ರು ವೇವ್ ಸಿ, ನಿಮ್ ಸಿ ಫೇಲ್ಯೂರ್ ಎಷ್ಟಿತ್ತು ಅಂದ್ರೆ 61 ಬರುತ್ತೆ, 100 ಬರ್ಬೋದು. ನನಗೆ ಅನ್ಸಿದ ಪ್ರಕಾರ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡುತ್ತೆ, ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ. ಇಲ್ಲಿ ಎಲ್ಲಾದ್ರೂ ವೇವ್ ಸಿ ನಿಮ್ದು 100% ಗೆ ಮುಗಿಬಹುದು. ಓಕೆ, ಸೊ ಇದು ಗೋಲ್ಡ್. ಆಮೇಲೆ ನಿಮಗೆ ವೇವ್ 4 ಇಲ್ಲಿ ಮುಗಿದ್ರೆ ಮತ್ತೆ ನಿಮಗೆ ವೇವ್ 5 ಮತ್ತೆ ಅಪ್ ಸೈಡ್ ಎಷ್ಟೇ 127% ವರೆಗೂ ಇಲ್ಲಿಂದ ಹಿಡಿದ್ರೆ. ಸೊ ಇಲ್ಲಿ ಹಿಡಿದ್ರೆ 127% ಅಂತಂದ್ರೆ, ಸೊ ನಿಮಗೆ 4382 ವರೆಗೆ 127% ವರೆಗೂ ನಿಮ್ಗೆ ವೇವ್ 5 ಮತ್ತೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಇದು ವೇವ್ ಬಿ ದಲ್ಲಿ ನನಗೆ ಅನ್ಸಿದ ಪ್ರಕಾರ ಎಂಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ನೋಡುವ. 1 2 3 4 ಇದು 5, ಇಲ್ಲಿಂದ 5 ಹಿಡಿದ್ರು 1 2 3 4 ಇದು 5 ಟ್ರೆಂಡ್ ಲೈನ್ ಡ್ರಾ ಮಾಡಿ ನೋಡುವ ಒಂದು ನಿಮಿಷ. ಓಕೆ, ಇದು 1 2 ಇದು 3 4. ಸೊ ಇದು 5 ಮುಗಿದಿದೆ ಆಲ್ರೆಡಿ. ಇದು ನಿಮ್ದು ಇದು 5 ಮೂವ್ ಇರಲ್ಲ, ಇದು 5 ಇದು 3 ಮೂವ್ ಅಲ್ಲಿ ಬರಬೇಕು. ಓಕೆ, 3 ಮೂವ್ ಅಲ್ಲಿ ಬರಬೇಕು. 1 2 3 4 5 6. ಓಕೆ, 6 ಬರಬೇಕು. 6 7 11 ಈ ತರ ಈ ಮೂವ್ಸ್ ಅಲ್ಲಿ ಆಡ್ ಮೂವ್ಸ್ ಬರಬೇಕು. ಇಂಪಲ್ಸ್ ಕರೆಕ್ಷನ್ ಮೂವ್ಸ್ ಎಷ್ಟಿದಾವೆ ನಿಮ್ಗೆ ಇದೇನಲ್ವಾ, ಅದ್ರ ಪ್ರಕಾರ ನೋಡಿ. 7 11 17 ಆ ತರ ಮೂವ್ಸ್ ಬರ್ಬೇಕಿದು. 1 2 3 1 2 3 1 2 3 1 2 3 1 2 3. ಓಕೆ, ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾನ ಗೋಲ್ಡ್ ಮಾತ್ರ. ಯಾಕಂದ್ರೆ ಸಡನ್ ಆಗಿ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಒಂದ್ ವೇಳೆ ಡೌನ್ ಸೈಡ್ ಟ್ರೇಡ್ ಮಾಡ್ತಾ ಇದ್ರೆ, ಇನ್ ಕೇಸ್ ನೀವು ಡೌನ್ ಸೈಡ್ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಮದು ಸ್ಟಾಪ್ ಲಾಸ್ 4379.
ಅಂದ್ರೆ ಆಲ್ಮೋಸ್ಟ್ ಅಲ್ಲಿಂದ 40 ಪಾಯಿಂಟ್ಸ್ ಅಪ್ಸೈಡ್ ಇದೆ. ಇಲ್ಲ ನೀವು 1% ಬರೋವರೆಗೂ ವೇಟ್ ಮಾಡಿ. ವೇಟ್ ಮಾಡ್ಕೊಂಡು ಎಂಟ್ರಿ ಆಗ್ಬೋದು. ಇಲ್ಲಾದ್ರೆ ಗೋಲ್ಡ್ ಅಲ್ಲಿ 288 ಮಿನಿಟ್ಸ್ ಹೋದ್ರೆ ವೇಟ್ 4 ಅವರ್ಸ್ 1 ಅವರ್ಗೆ 1 ಅವರ್ಗೆ 1 2 1 2 1 ಸಿಕ್ಕಾಪಟ್ಟೆ 14 ಇದು 2 7 ಟೈಮ್ಸ್ ಇದೆ ಮೂವ್ ಈಗ. ಓಕೆ, ಸೊ 1% ವರೆಗಂತೂ ವೇಟ್ ಮಾಡಿ. ಅಲ್ಲಿಂದ ಮುಂದೆ ನೀವು ಟ್ರೇಡ್ ಯಾವ ತರ ಆಗುತ್ತೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಬಿಟ್ಕಾಯಿನ್ ಅಲ್ಲಿ ಇದ್ದೀವಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾನು ಇದೊಂದು ಇಲಿಯಟ್ ವೇವ್ ತರ ರಿಪ್ಲೈ ಆಗ್ಲಿ ಯಾವ ತರ ಬಿಹೇವ್ ಮಾಡ್ತದೆ ಅಂತ ನೋಡಿದ್ರೆ ಇದು ಒಂದು ಪಾಸಿಬಿಲಿಟೀಸ್ ನನಗೆ ಸಿಗ್ತಾ ಇದೆ. ಓಕೆ, ಸೊ ಇದನ್ನ ನಾನು ಇದು 1 2 ಥಿಂಕ್ ಮಾಡಿದ್ರೆ ಇದು 3 ಮತ್ತೆ 4 ವೇವ್ ಇನ್ನು ರನ್ನಿಂಗ್ ಇದೆ ಇದು. ಓಕೆ, ಇದು ಸೈಕಲ್ ನಾನು ಹೇಳ್ತಾ. ಈ ವೇವ್ 3 ಸೈಕಲ್ ಅಲ್ಲಿ ಇಂಟರ್ಮೀಡಿಯೇಟ್ ನಾನೇನ ಥಿಂಕ್ ಮಾಡಿದ್ರೆ ಇದು 1 ಇದು 2 ಇದು 3 ಇದು 4 ಇದು 5 ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಆಲ್ ಇದು ಓವರ್ ಆಲ್ ಥಿಂಕ್ ಮಾಡಿದ್ರೆ ಇಲಿಯಟ್ ವೇವ್ ರೂಲ್ಸ್ ನ ಫಾಲೋ ಮಾಡ್ತಾ ಇಲ್ಲ, ಬಟ್ ಇದು ಒಂದು ಪಾಸಿಬಿಲಿಟಿ ಆಗಿ ನಾನು ನೋಡ್ತಾ ಇದ್ದೀನಿ ಈಗ. ಸೊ ಈಗ ಈ ಬಿಟ್ಕಾಯಿನ್ ಅಲ್ಲಿ ಈ ವೇವ್ಸ್ ನ ನೋಡಿ 1 ಮತ್ತೆ 2 ಇದು ಮಾಡಿದ್ರೆ ಸೊ ನಿಮ್ದು ಲೀಡಿಂಗ್ ಡಯಾಗ್ರಾಮ್ ಕಾಣ್ತಾ ಇದೆ. ಇದು 127% ಇದೆ. ಓಕೆ, ಸೊ 127% ಇದ್ರೆ ನಿಮ್ದು ವೇವ್ 4 ಮ್ಯಾಕ್ಸಿಮಮ್ 50% ಫಾಲೋ ಆಗಬೇಕು. ಕರೆಕ್ಟಾ? ಸೊ 38% ವರೆಗೂ ಫಾಲೋ ಆಗ್ತಾ ಇದೆ. ಆಮೇಲೆ ರೂಲ್ ಆಫ್ ಆಲ್ಟರ್ನೇಷನ್ ಯಾವ ತರ ಬಿಹೇವ್ ಮಾಡ್ತಾ ಇದೆ ನೋಡೋಣ. ಇದು 33.34 ಇದೆ. ಇದು 32.98 ಸಮಥಿಂಗ್ ಏನೋ ಇದೆ. ಓಕೆ, ಸೊ ಈ 3 4 ಮ್ಯಾಚ್ ಆಗುತ್ತೆ. ಓಕೆ, 3 4 ಮ್ಯಾಚ್ ಆಗುತ್ತೆ. ಆಮೇಲೆ ಫಿಫ್ತ್ ವೇವ್ ಮಿನಿಮಮ್ 127% ಇರಬೇಕು. ಸೊ ಇದು 127% ಇದೆ. ಓಕೆ, ಸೊ ಈಗ ನಾನು ಇದನ್ನ ಇಲ್ಲಿಗೆ 5 ಆಮೇಲೆ ಇದು ವೇವ್ 3 ಮುಗಿದಿದೆ ಅಂತ ನಾನು ಒಂದು ಅಸಂಪ್ಷನ್ ಮಾಡೋಣ ಈಗ. ಓಕೆ, ಸೊ ಹಾಗಿದ್ದಾಗ ವೇವ್ 4 ಎಲ್ಲಿವರೆಗೂ ಬರಬೇಕು? ಈ ಟ್ರೆಂಡ್ ಲೈನ್ ಇದೆಯಲ್ವ ಇಲ್ಲಿ, ಇದು ರೆಡ್ ಅಲ್ಲಿ ಮಾಡೋಣ. ಓಕೆ, ಸೊ ಈ ಟ್ರೆಂಡ್ ಲೈನ್ಗೆ ನಿಮ್ಗೆ ವೇವ್ 4 ಬರಬೇಕು. ಟ್ರೆಂಡ್ ಲೈನ್ ಬೇಸಿಸ್ ಮೇಲೆ ನೀವೇನಾದ್ರೂ ಇದು ಮಾಡಿದ್ರೆ ಯಾಕೆ ಆಯ್ತಂದ್ರೆ ಈಗ ನೋಡಿ ಇದನ್ನ ಡಿಲೀಟ್ ಮಾಡ್ತೀನಿ ನಾನು. ನೀವು ಇಲ್ಲಿ ಇದನ್ನ 2 ಮತ್ತೆ 4 ಅಂತ ಕನ್ಸಿಡರ್ ಮಾಡಿದ್ರೆ ಈ 2 ಮತ್ತೆ 4 ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿದೆ ಆಲ್ರೆಡಿ ಇದು. ಹಾಗಿದ್ದಾಗ ಇದು ಕರೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ, ಈ ಡಿಗ್ರಿದು ಕರೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಈಗ. ಓಕೆ, ಸೊ ಹಾಗಿದ್ರೆ ಇಲ್ಲಿ ಸ್ಟಾರ್ಟ್ ಆದ್ರೆ ಸೊ ನಿಮ್ಗೆ ಇದು ಈ ಟ್ರೆಂಡ್ ಲೈನ್ ಟಚ್ ಮಾಡಲೇಬೇಕು, ಆರ್ ನಿಯರ್ ಬೈ ಆದ್ರೆ ಬರಲೇಬೇಕು. ಓಕೆ, ಸೊ ಹಾಗಿದ್ರೆ ಎಷ್ಟು ಪರ್ಸೆಂಟು? ಸೊ ಈ ಟ್ರೆಂಡ್ ಹಿಡಿದ್ರೆ ನಿಮ್ಗೆ ಈ ಟ್ರೆಂಡ್ ಬೇಡ, ಸ್ವಲ್ಪ ಮೇಲ್ಗಡೆ ಹಿಡಿದ್ರು 60% 61% ಆದ್ರೆ ನಿಮ್ಗೆ ಡಿಗ್ರಿದು ವೇವ್ 2 ಬರಲೇಬೇಕಾ? 4 ನಿಮ್ಗೆ ಇಲ್ಲಿವರೆಗೆ ಅಂತೂ ಬರಲೇಬೇಕು, ಅವ್ರು ಇಲ್ಲಿವರೆಗೆ ಅದು ಬರಬೇಕು. ಸೊ ಈಗ ಎಲ್ಲಿವರೆಗೂ ಬರುತ್ತಂತ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡೋದಕ್ಕಿಂತನೂ ಓಕೆ, ಸ್ಮಾಲರ್ ಟೈಮ್ ಫ್ರೇಮ್ 1 ಅವರ್ ಟೈಮ್ ಫ್ರೇಮ್ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಓಕೆ, ನೋಡಿ ಇಲ್ಲಿ 5 ಮುಗಿದೆಯಾ. ಸೊ ನಿಮ್ಗೆ ಓವರ್ ಆಲ್ ಮೂವ್ಮೆಂಟ್ ನೋಡಿ ಈಗ
ಇದು 0, ಇದು 1, ಇದು 2ನೇ ಮೂವ್, ಇದು 3ನೇ ಮೂವ್, ಇದು 4ನೇ ಮೂವ್, ಇದು 5ನೇ ಮೂವ್ ನಿಮಗೆ ಕೆಳಗಡೆ ಬರ್ಬೇಕು ಈಗ ಇನ್ನೊಂದು. ಓಕೆ, ನಿಮಗೆ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ಹೋದ್ರೆ 12.41% ಇದೆ. ಇದು ನಿಮಗೆ 17 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಇದು ಅಪ್ಸೈಡ್ ಮೂವ್ ಮುಗಿದಿದೆ ಅಂತ ನೀವು 5% ನೀವು ಇದನ್ನ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡಿದ್ರು. ಸೊ ಇಲ್ಲಿಗೆ ನಿಮ್ದು 4 ಮುಗಿದಿದೆ ಅಂತ ತಿಳ್ಕೊಳ್ಳಿ. ಸೊ ಹಾಗಿದ್ದಾಗ ಇನ್ನು ಎಲ್ಲಿವರೆಗೂ ಬರ್ಬೋದು ಅಂದಾಜು ಒಂದು. ಸೊ 38%. ಸೊ 38% ನಿಮ್ಗೆ ಈ 5 ವೇವ್ ಫೇಲ್ಯೂರ್ ಅಂತ, ಆ 5 ವೇವ್ ಆರ್ ಇವನ್ ನೀವು ಇದನ್ನ 0 W, ಇದು X, ಇದು Y, ಇದು X, ಇದು Z. ಸೊ ಇಷ್ಟು ಹಿಡಿದ್ರು ಸಹ ನಿಮ್ಗೆ 61 ಬೇಡ, 38 ಹಿಡ್ಕೋದೆ. 38 ಫೇಲಿಯರ್ ಆಗತ್ತೆ ಅಂತ ತಿಳ್ಕೋದೆ. ಫೇಲಿಯರ್ ಆಗ್ತದೆ ಅಂತ ಕನ್ಸಿಡರ್ ಮಾಡಿದ್ರು ಸಹ 77,000 ವರೆಗೂ ಇನ್ನು ಬಿಟ್ಕಾಯಿನ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಒಂದು ನನ್ನ ಅಬ್ಸರ್ವೇಷನ್. ಆಕ್ಚುಲಿ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಬಿಟ್ಕಾಯಿನ್ ನನ್ನ ಪ್ರಕಾರ ಇಲಿಯಟ್ ವೇವ್ ರೂಲ್ಸ್ ನ ಅಂದ್ರೆ ಇಲಿಯಟ್ ವೇವ್ ರೂಲ್ಸ್ ಅದಕ್ಕೆ ಅಪ್ಲೈ ಮಾಡಬೇಕಾದ್ರೂ ಅದು ಒಂದಿಷ್ಟು ರೂಲ್ ನ ಫಾಲೋ ಮಾಡ್ತಾ ಇಲ್ಲ ಇನ್ನು. ಓಕೆ, ಸೊ ನಮ್ಗೆ ಓವರ್ ಆಲ್ ಅದು ABC ದಲ್ಲಿನೇ ಇದೆ ಇನ್ನು. ಓಕೆ, ಆದ್ರೂ ಒಂದು ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡ್ಕೊಂಡು ಇದನ್ನ ಕೌಂಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೊ ಬಟ್ ನನಗ್ ಮಾತ್ರ ಇದು ಈ ತರ ಕಾಣಿಸ್ತಾ ಇದೆ ಈಗ ಬಿಟ್ಕಾಯಿನ್ ಮಾತ್ರ. ಓಕೆ, ಜಡ್ ಅವರಿಗೆ ಮಿನಿಮಮ್ ಅಂದ್ರೆ 38% ಫೇಲ್ಯೂರ್ 77,217. ಓಕೆ, ಸೊ ಇಲ್ಲಿ ನಿಮ್ಗೆ 50% ಇಡಬಹುದು. ಇಲ್ಲ ಕ್ಲಸ್ಟರ್ ನೋಡ್ಲಿಕ್ಕೆ ಹೋದ್ರೆ ಈ 61% ಪ್ಲಸ್ ಈ 61% ಇಲ್ಲಿ ಬರ್ಬೋದು ಜಡ್, ಹಿಂಗೆ ಹೇಳಲಿಕ್ಕೆ ಆಗಲ್ಲ. ಓಕೆ, ಸೊ ನೋಡಿ ಇವು 2 ಪಾಯಿಂಟ್ ಮಾತ್ರ ಕೇರ್ಫುಲ್, ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಲಾಂಗ್ ಆಗೋರು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಲಾಂಗ್ ಆಗಿ. ಓಕೆ, ಸೊ ಇದು ಕಂಪ್ಲೀಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಾನು ಕೋರ್ಸ್ ವರ್ಕ್ ಅಲ್ಲಿ ಇಂಪಲ್ಸ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ, ವಿಡಿಯೋ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಇನ್ನು ಕರೆಕ್ಷನ್ ವಿಡಿಯೋಸ್ನ ನಾನು ಮಾಡಬೇಕು. ಸೊ ನಾನು ಸ್ಲೋಲಿ ಮಾಡ್ತೇನೆ, ಅಲ್ಲಿವರೆಗೂ ಇಂಪಲ್ಸ್ ಕಂಪ್ಲೀಟ್ ಆಗಿ ನೀವು ಪರ್ಫೆಕ್ಟ್ ಆಗಿ. ಓಕೆ, ಸೊ ಯಾರಾದ್ರೂ ಇನ್ನು ವಿಡಿಯೋ ನೋಡ್ತಾ ಇಲ್ಲ ಅಂತ ನೋಡಿ ನೋಟ್ಸ್ ಮಾಡ್ಕೋದೆ. ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಅಲ್ಲಿವರೆಗೂ ನಾನು ಮತ್ತೆ ನಿಮಗೆ ವೀಕೆಂಡ್ಗೆಲ್ಲ ಸಿಗ್ತೇನೆ ಮತ್ತೆ. ಓಕೆ, ವಿತ್ ಕರೆಕ್ಷನ್ ವಿಡಿಯೋಸ್ ಈ ವೀಕೆಂಡ್ ಗ್ಯಾರಂಟಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.